ಇವತ್ತು ಒಂದು ಕಂಡೀಷನ್ನ ಬಗ್ಗೆ ಮಾತಾಡ್ತಾ, ಈ ಕಂಡೀಷನ್ನ ದ ಸೈಲೆಂಟ್ ಥೀಫ್ ಅಂತ ಕರಿಬಹುದು, ಆಸ್ಟಿಯೋಪೊರೋಸಿಸ್. ಈ ಟರ್ಮ್ನ ನೀವು ಕೇಳಿರಬಹುದು, ಆದರೆ ಸಾಕಷ್ಟು ಜನರಿಗೆ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇದೆ ಅನ್ನೋದು ಗೊತ್ತಾಗದೇ ಒಂದು ಫ್ರ್ಯಾಕ್ಚರ್ನ ನಂತರ. ಆದರೆ ದೇಹ ಆಸ್ಟಿಯೋಪೊರೋಸಿಸ್ಗೂ ಮುಂಚೆನೇ ಅದರ ಪ್ರೀಕರ್ಸರ್ ಆಗಿ ಆಸ್ಟಿಯೋಪೀನಿಯಾ ಅನ್ನುವಂಥ ಮತ್ತೊಂದು ಸಿಚುಯೇಷನ್ಗೆ ನಮ್ಮನ್ನು ತಳ್ಳಿರುತ್ತೆ. ಆದರೆ ಸಾಕಷ್ಟು ಜನ ನಮ್ಮಲ್ಲಿ ಅದನ್ನು ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಪರ್ಸೆಂಟೇಜ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ನ ಇದು ಎಫೆಕ್ಟ್ ಮಾಡ್ತಿದೆ ಅಂತ ಗೊತ್ತಾದರೆ ಯು ಮೈಟ್ ಬಿ ಸರ್ಪ್ರೈಸ್ಡ್ ಅಥವಾ ಇವನ್ ಶಾಕ್ಡ್. ಯಾಕಂದರೆ ಆಲ್ಮೋಸ್ಟ್ 50% ಆಫ್ ಇಂಡಿಯನ್ ಪಾಪ್ಯುಲೇಷನ್ಗೆ ಆಸ್ಟಿಯೋಪೀನಿಯಾ ಇದೆ. ದಟ್ ಈಸ್ ಲೋ ಬೋನ್ ಡೆನ್ಸಿಟಿ. ಆದರೆ ಅವ್ರಿಗೆ ಅದು ಗೊತ್ತಿರೋದಿಲ್ಲ. ಅದು ಆಸ್ಟಿಯೋಪೊರೋಸಿಸ್ ಆಗೋವರೆಗೂ ಗೊತ್ತಾಗಲ್ಲ. ಆಸ್ಟಿಯೋಪೊರೋಸಿಸ್ ಅವ್ರಿಗಿದೆ ಅಂತ ಗೊತ್ತಾಗೋದು ಸಾಕಷ್ಟು ಜನರಿಗೆ ಫ್ರ್ಯಾಕ್ಚರ್ನ ನಂತರ. ಸರ್, ನಿಮ್ಮ ಪ್ರಾಕ್ಟೀಸಲ್ಲಿ ಎಷ್ಟು ಕೇಸಸ್ ಈ ಥರ ನೋಡ್ತೀರಾ? ಅಂದರೆ ಒಂದು ಫ್ರ್ಯಾಕ್ಚರ್ನ ನಂತರ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇದೆ ಅಂತ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ಸೈಲೆಂಟ್ ಥೀಫ್ ಅಂತಂದ್ರೆ ಇಟ್ಸ್ ಅ ವೆರಿ ಆಪ್ಟ್ ಟರ್ಮ್. ಇಟ್ಸ್ ಎ ಸೈಲೆಂಟ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎವ್ರಿ ಒನ್ ಹೂ ಇಸ್ ಅ ಸೀನಿಯರ್ ಸಿಟಿಸನ್ ಇಸ್ ಅಫೆಕ್ಟೆಡ್. ಇದು ತುಂಬ ಕಾಮನ್ ಆ್ಯಂಡ್ ಇಟ್ ಈಸ್ ಅ ಮೋಸ್ಟ್ ಅಂಡರ್ ಡಯಾಗ್ನೋಸ್ಡ್ ಕಂಡೀಷನ್ ಇನ್ ಆರ್ಥೋಪೆಡಿಕ್ಸ್. ಇಟ್ ಈಸ್ ಅ ಅಂಡರ್ ಡಯಾಗ್ನೋಸ್ಡ್ ಆ್ಯಂಡ್ ಅಂಡರ್ ಟ್ರೀಟೆಡ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ. ಸೊ ಆಸ್ಟಿಯೋಪೀನಿಯಾ ಅದರ ಒಂದು ಅರ್ಲಿ ಸ್ಟೇಜ್ ಅಂತ ಹೇಳ್ಬೋದು. ಈಗ ಎಲುಬು ಒಂದು ಟೊಳ್ಳು. ಈಗ ಇದು ನಾರ್ಮಲ್ ಎಲ್ಬು ಒಂದು 25 ವರ್ಷ 30 ವರ್ಷದ ಪರ್ಸನ್ಗೆ ಅಂತಂದರೆ 45-50 ಆಗೋ ಅಷ್ಟೊತ್ತಿಗೆ ಈ ಥರ ಆ ಟೊಳ್ಳಿರುತ್ತೆ. ಆ ಟೊಳ್ಳು ದೊಡ್ಡದಾಗ್ತಾ ಹೋಗುತ್ತೆ. ಹನಿಕೂಮ್ ಜೇನುಗೂಡು ದೊಡ್ಡದಾಗ್ತಾ ಹೋಗುತ್ತೆ. ಆ ಜೇನುಗೂಡುಗಳು, ಇದೇ ಜೇನುಗೂಡು 55-60 ವರ್ಷಕ್ಕೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. 70-75 ಆಗೋ ಅಷ್ಟೊತ್ತಿಗೆ ಈ ಜೇನುಗೂಡು ತುಂಬ ದೊಡ್ಡ ದೊಡ್ಡ ಟೊಳ್ಳಾಗಿ ಬೋನ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಫ್ರೆಜೈಲ್. ಈಗ ನಿಮ್ಮ ವುಡ್ ಪೀಸ್ ಇರೋ ಬೋನು ಚಾಕ್ ಪೀಸ್ ಆಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಷ್ಟು ವೀಕ್ ಆಗೋಗ್ಬಿಡುತ್ತೆ. ಸ್ಮಾಲ್ ಫಾಲ್ ಮನೇಲಿ, ಬಾತ್ರೂಮಲ್ಲಾಗಲಿ ಮನೆಯಲ್ಲಾಗಲಿ ಏನೂ ಹೆಚ್ಚು ಮಾಡಿರಲ್ಲ. ನೆನ್ನೆ ಪೇಷಂಟ್ ಹೇಳ್ತು ನನಗೆ, ಸರ್ ಏನೂ ಮಾಡಲಿಲ್ಲ, ಸುಮ್ಮನೆ ಕೈ ಊರಿದೆ ಅಷ್ಟೇ, ನೋಡಿ ಅಷ್ಟೇ ಮಾಡಿದ್ದು ನಾನು ಅಂತ. ದೇ ಆರ್ ಸರ್ಪ್ರೈಸ್ ದಟ್ ಇಷ್ಟು ಸಣ್ಣ ಇದರಿಂದ ನನಗೆ ಈ ಥರ ಆಗೋಗ್ಬಿಡುತ್ತಲ್ಲ ಅಂತ. ದೇ ಆರ್ ವೆರಿ ಅಪ್ಸೆಟ್ ಅಂತ. ಸೊ ಇಷ್ಟು ವೀಕ್ ಆಗೋಗ್ಬಿಡುತ್ತೆ ಬೋನ್. ಓಕೆ. ಸೊ ನೀವು ಹೇಳಿದ್ದು ಟರ್ಮ್ ಸೈಲೆಂಟ್ ಥೀಫ್ ಅನ್ನೋದು ಇಟ್ಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಆಪ್ಟ್ ಟರ್ಮ್ ಫಾರ್ ಆಸ್ಟಿಯೋಪೊರೋಸಿಸ್. ಆದರೆ ಆಸ್ಟಿಯೋಪೀನಿಯಾ ಇದ್ದಾಗಲೇ ನಾವು ಇದನ್ನು ಕಂಡುಕೋಬಹುದಾ, ಸೊ ದಟ್ ವಿ ಕ್ಯಾನ್ ಅವಾಯ್ಡ್ ಗೆಟಿಂಗ್ ಇನ್ ಟು ದಟ್ ಸ್ಟೇಜ್ ಆಫ್ ಆಸ್ಟಿಯೋಪೊರೋಸಿಸ್? ಡೆಫಿನೆಟ್ಲಿ ಕಂಡುಕೋಬಹುದು. ಈಗ ನಾವು ಪ್ರೀವಿಯಸ್ ಎಪಿಸೋಡಲ್ಲಿ ಮಾತಾಡಿದ್ವಿ, ಹೆಣ್ಮಕ್ಳಲ್ಲಿ ಹೆಚ್ಚು ಕಂಡು ಬರುತ್ತೆ ಇದು. ಯಾಕಂದರೆ ಈಸ್ಟ್ರೋಜನ್ ಅನ್ನೋದು ಇಟ್ ಪ್ರೊಟೆಕ್ಟ್ಸ್ ವಿಮೆನ್ ಫ್ರಮ್ ಆಸ್ಟಿಯೋಪೊರೋಸಿಸ್ ಆ್ಯಂಡ್ ಹಾರ್ಟ್ ಡಿಸೀಸ್ ಎರಡು. ಸೊ ವಿಮೆನ್ನಲ್ಲಿ ಒನ್ಸ್ ದಟ್ ಈಸ್ಟ್ರೋಜನ್ ಎಫೆಕ್ಟ್ ಹೋಯಿತು ಅಂದಮೇಲೆ ಆಸ್ಟಿಯೋಪೊರೋಸಿಸ್ ರ್ಯಾಂಪೆಂಟ್ ಆಗಿ ಹೋಗುತ್ತೆ. ದೇ ಲೂಸ್ ಸ್ಕೆಲಿಟಲ್ ಕ್ಯಾಲ್ಶಿಯಂ ವೆರಿ ರ್ಯಾಪಿಡ್ಲಿ. ಸೊ ಪೋಸ್ಟ್ ಮೆನೋಪಾಸಲ್ ವಿಮೆನ್, ಇಲ್ಲ ಕೆಲವರು ಹಿಸ್ಟೆಕ್ಟಮಿ ಮಾಡಿ ಓರಿನೂ ತೆಗೆಸ್ಬಿಟ್ಟಿರ್ತಾರೆ. ಸೊ ಸಚ್ ವಿಮೆನ್ ವೇರ್ ದ ಈಸ್ಟ್ರೋಜನ್ ಇಸ್ ನಾಟ್ ದೇರ್, ಇಲ್ಲ ಈಸ್ಟ್ರೋಜನ್ ರಿಪ್ಲೇಸ್ಮೆಂಟ್ ಆಗ್ತಾ ಇರಲ್ಲ, ಅಂಥವರಲ್ಲಿ. ಆಮೇಲೆ ಸ್ಮಾಲ್ ಮೇಡ್ ವಿಮೆನ್, ಸ್ಮಾಲ್ ಬಿಲ್ಟ್ ಮೇಲ್ ಆ್ಯಂಡ್ ಫೀಮೇಲ್ಸ್ ಅಲ್ಲಿ ಕಂಡು ಬರುತ್ತೆ. ನೀವು ಬಿಗ್ಗರ್ ಸ್ಕೆಲಿಟಲ್ ಬಿಲ್ಟ್ ಇರೋರಲ್ಲಿ ಕಮ್ಮಿ, ಯಾಕಂದರೆ ಹೆಚ್ಚು ಬೋನ್ ಮಾಸ್ ಇರುತ್ತೆ. ಸೊ ದೇ ಆರ್ ಮೋರ್ ಪ್ರೊಟೆಕ್ಟೆಡ್. ಸೊ ಮನೆಯಲ್ಲಿ ಯಾರಾದರೂ ಪೇರೆಂಟ್ಸ್ ಆಗಲಿ ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ನೀವು ನೋಡ್ತಾ ಇದ್ರೆ ವಯಸ್ಸಿಂದ ಶ್ರಿಂಕ್ ಆಗೋಗ್ಬಿಟ್ಟಿರ್ತಾರೆ. ಈಗ ಬೆನ್ನು ಬಾಗ ಹೋಗ್ಬಿಟ್ಟಿರುತ್ತೆ, ಸಣ್ಣಕ್ಕಾಗೋಗ್ಬಿಟ್ಟಿರ್ತಾರೆ. ಸೊ ಹೈಟ್ ಏನು ಕಮ್ಮಿ ಆಯ್ತಾ ಅಂತ ಯೋಚನೆ ಮಾಡ್ತೀರಾ. ಇದೇನಿಲ್ಲ, ಆಸ್ಟಿಯೋಪೊರೋಸಿಸ್ ವಿಚ್ ಇಸ್ ಟೇಕಿಂಗ್ ಎಫೆಕ್ಟ್ ಇನ್ ದ ಸ್ಪೈನ್. ನೀವು ಹೇಳ್ದಂಗೆ 45-50 ಇಯರ್ಸ್ ಅಲ್ಲೇ ಕ್ಯಾಲ್ಶಿಯಂ, ವಿಟಮಿನ್ ಡಿ, ಮೆಗ್ನೀಷಿಯಮ್, ಪ್ರೋಟೀನ್ ರಿಚ್ ಡಯಟ್, ಸ್ಟ್ರೆಂತ್ ಟ್ರೈನಿಂಗ್ ಇಲ್ಲ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇವೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸೋದ್ರಿಂದ ಮತ್ತೆ ಈ rapidity of progress of your bone loss can be slowed down. ಒಂದು ಸ್ಪೀಡ್ ಬ್ರೇಕರ್, ಮಲ್ಟಿಪಲ್ ಸ್ಪೀಡ್ ಬ್ರೇಕರ್ಸ್ ಹಾಕದಂಗೆ ಆಗುತ್ತೆ. ಸೊ ಆಸ್ಟಿಯೋಪೀನಿಯಾ ಇಂದ ಆಸ್ಟಿಯೋಪೊರೋಸಿಸ್ ಪ್ರೋಗ್ರೆಷನ್ ಸ್ಲೋ ಡೌನ್ ಆಗುತ್ತೆ. ಇಟ್ ಈಸ್ ಲೈಕ್ ಅಪ್ಲೈಯಿಂಗ್ ಬ್ರೇಕ್ಸ್ ಟು ಬೋನ್ ಲಾಸ್. ಸೊ ಒಂದು ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಮಾಡಿಸಿ, ಡೆಕ್ಸಾ ಸ್ಕ್ಯಾನ್ ಅಂತ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಮಾತಾಡಿದ್ವಿ, ಅದು ಮಾಡಿಸಿದ್ರೆ ಈ 3 ಭಾಗದಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ರಿಪೋರ್ಟ್ ಅಲ್ಲಿ ಬರೀತಾರೆ, ಯರ್ ಪ್ರೋನ್ ಫಾರ್ ರಿಸ್ಟ್ ಫ್ರಾಕ್ಚರ್ಸ್ ಬೈ 2.5 times more than the regular person. You are prone for hip fractures by 5 times than the regular person. You are prone for spine fracture 6 times than the regular person ಅಂತ. So once in 2 years ಆಗಲಿ, once in 3 years, if your bone density
ಡೆನ್ಸಿಟಿ ಈಸ್ ಗುಡ್, ಒನ್ಸ್ ಇನ್ 3 years ಇಲ್ಲ 5 years ಮಾಡಿಸ್ಬೋದು. ಇಫ್ ಯುವರ್ ಬೋನ್ ಡೆನ್ಸಿಟಿ ಈಸ್ ನಾಟ್ ಸೊ ಗುಡ್, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಟ್ರೀಟ್ಮೆಂಟ್ಗಳನ್ನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡು ಇನ್ಕಾರ್ಪೊರೇಟ್ ಮಾಡಿ. ಬಟ್ ಈ ಟೆಸ್ಟ್ಸ್ಗಳನ್ನ ಮಾಡಿಸೋದು ಹೊರತು ದೇಹ ಕೊಡೋ ಸಿಂಪ್ಟಮ್ಸ್ ನಮಗೆ ಕ್ಯಾಚ್ ಮಾಡೋದು ಕಷ್ಟ ಆಗುತ್ತಾ ಆಸ್ಟಿಯೋಪೀನಿಯಾ ಸ್ಟೇಜಲ್ಲಿ? ದೇಹ ತುಂಬ ಕಮ್ಮಿ ಸಿಂಪ್ಟಮ್ಸ್ ಕೊಡುತ್ತೆ ಆಸ್ಟಿಯೋಪೀನಿಯಾಕ್ಕೆ. ಸೊ ಹಾಗಾಗಿ ನೀವು ಹೇಳಿದಂಗೆ ಕ್ಯಾಚ್ ಮಾಡೋದು ತುಂಬ ಕಷ್ಟ. ಡಯಾಗ್ನೋಸ್ ಆಗೋದು ಯಾವಾಗ? ಫ್ರ್ಯಾಕ್ಚರ್ ಆದಾಗ ಡಯಾಗ್ನೋಸ್ ಆಗುತ್ತೆ. ಎಲ್ಲರೂ ಫ್ರ್ಯಾಕ್ಚರ್ ಫಿಕ್ಸ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ಸೊ ಇದಕ್ಕೆ ಕೊಡೋ ಟ್ರೀಟ್ಮೆಂಟ್ ಆಲ್ರೆಡಿ ಇಟ್ ಇಸ್ ಟೂ ಲೇಟ್. ಯು ಹ್ಯಾವ್ ಲಾಸ್ಟ್ ದ ಕ್ಯಾಲ್ಶಿಯಮ್ ಅಂಡ್ ದ ಬೋನ್ ಡೆನ್ಸಿಟಿ ಬೈ ದ ಟೈಮ್ ಯು ಆರ್ ಟ್ರೀಟೆಡ್. ಸೊ ನೀವು ಹೇಳ್ದಂಗೆ 50 ವರ್ಷದಿಂದ ಎಚ್ಚೆತ್ಕೋಬೇಕು. ಇಟ್ಸ್ ಎ ಸೈಲೆಂಟ್ ಪ್ಯಾಂಡಮಿಕ್. ಬಟ್ ವಾಟ್ ಮೈ ಟ್ರಿಗರ್ ದಿಸ್ ಅಂತ ನೋಡಿ, ನಮ್ಮ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನಾವು ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಆಸ್ಟಿಯೋ ಆರ್ಥರೈಟಿಸ್ ಅಂದಾಗ ವೇರ್ ಅಂಡ್ ಟೇರ್ ವಿತ್ ಏಜ್ ಇದಾಗತ್ತೆ ಅಂತ ಗೊತ್ತಾಯ್ತು. ಅಥವಾ ರಿಮುಟಾಯ್ಡ್ ಆರ್ಥರೈಟಿಸ್ ಅಂತ ಬಂದಾಗ ಅದಕ್ಕೊಂದು ಜೆನೆಟಿಕ್ ಫ್ಯಾಕ್ಟರ್ ಕೂಡ ಇದೆ ಅಂತ ಗೊತ್ತಾಯ್ತು. ಬಟ್ ಈ ಆಸ್ಟಿಯೋಪೊರೋಸಿಸ್ನ ವಾಟ್ ವಿಲ್ ಟ್ರಿಗರ್? ಅದಕ್ಕೊಂದು ಜೆನೆಟಿಕ್ ಫ್ಯಾಕ್ಟರ್ ಇದೆಯಾ ಅಥವಾ ಇಸ್ ದೇರ್ ಸಮಥಿಂಗ್ ಎಲ್ಸ್? ಒಂದು ನಿಮ್ಮ ಸ್ಟೆರಾಯ್ಡ್ ಟ್ರೀಟ್ಮೆಂಟ್ ಇರ್ಬೋದು. ಸಮ್ ಡ್ರಗ್ಸ್ ವಿಚ್ ಯು ಆರ್ ಟೇಕಿಂಗ್ have a side effect of causing osteoporosis. Lack of physical activity is the chief cause of osteoporosis. A sedentary lifestyle. ಈಗ ನೀವು ವೆಸ್ಟ್ ಅಲ್ಲಿ ಹೋದ್ರೆ, ಯುರೋಪ್ಗೆ ಹೋದ್ರೆ ಆಟೋ ಇಲ್ಲ, ರ್ಯಾಪಿಡೋ ಇಲ್ಲ, ಏನೇ ಮಾಡಬೇಕು ಅಂದ್ರೆ ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗತ್ತೆ. ಒಂದು ಇಫ್ ಯು ಗೋ ಟು ಯುರೋಪಿಯನ್ ಕಂಟ್ರೀಸ್, ಇಫ್ ಯು ಸಿ ಯುರೋಪಿಯನ್ಸ್, ನಾವು ಇಂಡಿಯನ್ಸ್ ಅವ್ರ ಮುಂದೆ ಡ್ವಾರ್ಫ್ಸ್ ಅಂತ ಅನ್ಸ್ಬಿಡುತ್ತೆ. ದೇ ಆರ್ ವೆರಿ ಬಿಗ್ ಬಿಲ್ಟ್, very well nourished, high protein intake in their diet. They begin their morning breakfast with high amount of non-veg proteins. So ಈ protein diet ಒಂದು ಸಣ್ಣ ಮಕ್ಕಳಿಂದ ಇನ್ಕಾರ್ಪೊರೇಟ್ ಆಗುತ್ತೆ. A very active lifestyle they lead. ಕನ್ವೀನಿಯನ್ಸ್ ಇಲ್ಲ ಅವ್ರಿಗೆ. ಆಟೋ ಸಿಗಲ್ಲ, ಇಲ್ಲಿ ಮನೆ ಮುಂದೆ ಬೇಕಾದ್ರೆ ಬರುತ್ತೆ ಆಟೋ. ಅಲ್ಲಿ ಏನಾದರೂ ಒಂದು ಟ್ರೈನ್ ಹತ್ತಬೇಕು ಇಲ್ಲ ಮೆಟ್ರೋ ಹಿಡಿಬೇಕು ಅಂದ್ರೆ ದೇ ಹ್ಯಾವ್ ಟು ವಾಕ್ ಕಿಲೋಮೀಟರ್ಸ್. ಈ ಒಂದು ಆಫ್ರಿಕನ್ ರೇಸ್. ಸೊ ಇಂಡಿಯನ್ ರೇಸ್ ಏನು? ಸ್ಮಾಲ್ ಬಿಲ್ಟ್, ಒಬಿಸಿಟಿ ಇಸ್ ರ್ಯಾಂಪೆಂಟ್, ದ ಡಯಟ್ ಇಸ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್ ಅಂಡ್ ಜಂಕ್ ಫುಡ್. ಇಲ್ಲಿ ರುಚಿಗೆ ಪ್ರಾಮುಖ್ಯತೆ, ನ್ಯೂಟ್ರಿಷನ್ಗೆ ಪ್ರಾಮುಖ್ಯತೆ ಇಲ್ಲ. ಪ್ರೋಟೀನ್ ಇಂಟೇಕ್ ತುಂಬ ಕಮ್ಮಿ, ರಿಕ್ವೈರ್ಡ್ ಪ್ರೋಟೀನ್ ಇಂಟೇಕ್ ತುಂಬ ಕಮ್ಮಿ. ಫಿಸಿಕಲ್ ಆಕ್ಟಿವಿಟಿ ಡ್ರಿವನ್ ಲೈಫ್ ಸ್ಟೈಲ್ ಇತ್ತು ಅಂದರೆ ನ್ಯಾಚುರಲಿ ನಿಮ್ಮ ಮಕ್ಕಳು ದೇ ವಿಲ್ ಬಿಕಮ್ ಸ್ಟ್ರಾಂಗರ್ ಅಡಲ್ಟ್ಸ್. ದ ಜರ್ನಿ ಆಫ್ ಆಸ್ಟಿಯೋಪೊರೋಸಿಸ್ ಆಗಲಿ ಆಸ್ಟಿಯೋಪೀನಿಯಾ ಆಗಲಿ ಬಿಗಿನ್ಸ್ ಇನ್ ಯುವರ್ ಚೈಲ್ಡ್ಹುಡ್. ಸೊ ನಿಮ್ಮ ಮಕ್ಕಳಿಗೆ ಇಲ್ಲ ಮೊಮ್ಮಕ್ಕಳಿಗೆ ಪ್ರೋಟೀನ್ ರಿಚ್ ಡಯಟ್, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅಂಡ್ ಎಂಕರೇಜ್ ದೆಮ್ ಟು ಗೋ ಫಾರ್ 1 hour ಡೈಲಿ ಫಿಸಿಕಲ್ ಆಕ್ಟಿವಿಟಿ. ಐ ಥಿಂಕ್ ದರ್ ಇಸ್ ಅ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್ ಕೆಲವರಿಗೆ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಆಸ್ಟಿಯೋಪೊರೋಸಿಸ್ ಅಂಡ್ ಆಸ್ಟಿಯೋಆರ್ಥರೈಟಿಸ್. ಹೌದು. ಈಗ ಆಸ್ಟಿಯೋಪೊರೋಸಿಸ್ ಅನ್ನೋದು ಎಲುಬಿನ ರಿಲೇಟೆಡ್ ಕಂಡೀಷನ್. ಬೋನ್ ಹೆಲ್ತ್ ಅಂಡ್ ಲ್ಯಾಕ್ ಆಫ್ ಬೋನ್ ಹೆಲ್ತ್ ಈಸ್ ಆಸ್ಟಿಯೋಪೊರೋಸಿಸ್. ಜಾಯಿಂಟ್ ಹೆಲ್ತ್, ಕಾರ್ಟಿಲೇಜ್ ಹೆಲ್ತ್, ಆ ಬ್ಲೂಯಿಶ್ ಲೈನಿಂಗ್ ಮಂಡಿಯಲ್ಲಿ ಏನು ಕಾಣುತ್ತೆ ಅದು ಹೇಗೆ ಸವಿತಾ ಹೋಗುತ್ತೆ, ಅದು ಕಾರ್ಟಿಲೇಜ್. ಆ ಸವತದ ಕಾನ್ಸಿಕ್ವೆನ್ಸ್ ಇಸ್ ಆರ್ಥರೈಟಿಸ್ ಆರ್ ಆಸ್ಟಿಯೋಆರ್ಥರೈಟಿಸ್. ಓಕೆ. ಇವಾಗ ಆಸ್ಟಿಯೋಪೊರೋಸಿಸ್ನ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಇಟ್ ಮೈಟ್ ಲೀಡ್ ಟು ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್. ಎಷ್ಟೆಷ್ಟೋ ಜನರಿಗೆ ಫ್ರ್ಯಾಕ್ಚರ್ ಆದಾಗಲೇ ಗೊತ್ತಾಗೋದು ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇದೆ ಅಂತ. ನಾನಿವಾಗ ಕೊಡುವಂಥ ಉದಾಹರಣೆ ಐ ಆಮ್ ಶ್ಯೂರ್ ಸಾಕಷ್ಟು ಜನ ದೇ ವಿಲ್ ರಿಲೇಟ್. ನಮ್ಮ ತಾತ ಅಟ್ ದ ಏಜ್ ಆಫ್ 94 ವರ್ಗೂ ಸಿಕ್ಕಾಬಡೆ ಹೆಲ್ದಿಯಾಗಿ ಆಕ್ಟಿವ್ ಲೈಫ್ನ ಲೀಡ್ ಮಾಡಿದವರು. ಬಟ್ ಒನ್ ಫೈನ್ ಡೇ ಬಾತ್ರೂಮಲ್ಲಿ ಸ್ಲಿಪ್ ಆಗಿ ಬಿದ್ದು ಹಿ ಹ್ಯಾಡ್ ಅ ಫ್ರ್ಯಾಕ್ಚರ್. ಆ ಫ್ರ್ಯಾಕ್ಚರ್ಗೆ ಸರ್ಜರಿ ಮಾಡಲೇಬೇಕಿತ್ತು, ಇಲ್ಲದಿದ್ರೆ ಅವರು ಬೆಡ್ ರಿಡನ್ ಆಗಿರಬೇಕಿತ್ತು ಅನ್ನೋ ಕಾರಣಕ್ಕೆ. ಸೊ ಕನ್ಸಿಡರಿಂಗ್ ಹಿಸ್ ಏಜ್ ಹಾಗೆ ಮುಂದಕ್ಕೆ ತಳ್ಳೋಣ ಅಂತಲೂ ನೋಡಿದ್ರು. ಬಟ್ ದೆನ್ ಫ್ಯಾಮಿಲಿಯವರ ಒಪಿನಿಯನ್ನ ಕೇಳಿ ವಿ ಥಾಟ್ ವಿ ವಿಲ್ ಪ್ರೊಸೀಡ್ ವಿತ್ ಸರ್ಜರಿ ಅಂತ. ಸರ್ಜರಿ ಸಕ್ಸಸ್ಫುಲ್ ಆಯಿತು. ಬಟ್ ಆಮೇಲೆ ಅದು ದೇಹಕ್ಕೆ ಒಂದು ಶಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಿ ಪಾಸ್ಡ್ ಅವೇ. ಸೊ ಸಾಕಷ್ಟು ಜನ ವಯಸ್ಸಾದವರು ಬಾತ್ರೂಮಲ್ಲೇ ಹೆಚ್ಚು ಬೀಳೋದನ್ನು ನಾವು ಕೇಳ್ತೀವಿ. ಅಥವಾ ಮನೆಯಲ್ಲಿ ಬಿದ್ದರು, ಜಾರ್ ಬಿದ್ದರು, ಟೈಲ್ಸ್ ಸ್ಲಿಪ್ ಆಗಿ ಬಿದ್ದರು. ಐ ಥಿಂಕ್ ನಾವೆಲ್ಲರೂ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಮನೇಲಿ ಅನ್ನೋವಾಗ ಅವ್ರಿಗೆ ಫ್ರೆಂಡ್ಲಿ ಆಗಿರುವಂಥ ಒಂದು ವಾತಾವರಣನ ನಿರ್ಮಾಣ ಮಾಡೋದು ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಈ ಥರದ ಸಿಚುಯೇಷನ್ಸ್ಗಳನ್ನು ಅವಾಯ್ಡ್ ಮಾಡಬಹುದು ಅಂತ. ಹೌ ಡು ವಿ ಡೂ ದ್ಯಾಟ್? ಈಗ ಇದು ತುಂಬ ಒಳ್ಳೆ ಕ್ವಶನ್ನು. ಮನೆ ಎಲ್ಲ ಕಟ್ಟಬೇಕಾದ್ರೆ ಏಸ್ಥೆಟಿಕ್ಸ್ ನೋಡ್ತಾರೆ. ಫ್ಲೋರ್ ತುಂಬ ಚೆನ್ನಾಗಿ ಪಾಲಿಶ್ಡ್ ಆ್ಯಂಡ್ ಶೈನಿಂಗ್ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಮನೆಯಲ್ಲಿರೋ ಸೀನಿಯರ್ ಸಿಟಿಸನ್ಸ್ಗೆ ಇದು ಇಟ್ ಈಸ್ ಅ ವೆರಿ ರಿಸ್ಕಿ ಥಿಂಗ್. ಸೊ ಫ್ಲೋರಿಂಗ್ ಹಾಕ್ತಾ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ಇದ್ದರೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿ.
ಗ್ರ್ಯಾಬ್ ರೇಲ್ಸ್ ಅಂತ ಬರುತ್ತೆ. ಈಗ ಒಂದು ಏರಿಯಾಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಆಲ್ ಅಲಾಂಗ್ ದಟ್ ಏರಿಯಾ, ಆ ಕಾರಿಡಾರ್ ಅಲ್ಲಿ ಗ್ರ್ಯಾಬ್ ರೇಲ್ಸ್ ಹಾಕೋದು ಮುಖ್ಯ. ಈಗ ನಾ ಸ್ಟೇರ್ ಕೇಸಸ್ ಅಲ್ಲೂ ನೋಡ್ತೀನಿ, ಎಷ್ಟೊಂದು ಮನೆಯಲ್ಲಿ ಬರೀ ಗ್ಲಾಸ್ ಇರುತ್ತೆ. ಇಟ್ ಈಸ್ ಸೋ ಡೇಂಜರಸ್, ಹಿಡ್ಕೊಳ್ಳಿಕ್ಕೆ ಏನೂ ಇರೋದು ಇಲ್ಲ ಅಲ್ಲಿ. ಸೊ ರೇಲಿಂಗ್ಸ್ ಬೇಕಾಗತ್ತೆ, ಎರಡು ಕಡೆ ರೇಲಿಂಗ್ಸ್ ಹಾಕಿ ಆಂಟಿ ಸ್ಕಿಡ್ ಮ್ಯಾಟ್ಸ್ ಯೂಸ್ ಮಾಡಿ. ಈಗ ಕಾಮನ್ ಆಗಿ ಬೀಳೋ ಜಾಗಗಳು ಅಂದ್ರೆ ನೀವು ಹೇಳ್ದಂಗೆ ಬಾತ್ರೂಮ್ ಆಗ್ಲಿ, ಕಿಚನ್ ಆಗ್ಲಿ, ಕಿಚನ್ ನಲ್ಲಿ ಆಂಟಿ ಸ್ಕಿಡ್ ಮ್ಯಾಟ್ಸ್ ಯೂಸ್ ಮಾಡಬಹುದು. ಬಾತ್ರೂಮ್ ಅಲ್ಲಿ ಯು ಕ್ಯಾನ್ ಪುಟ್ ಗ್ರ್ಯಾಬ್ ರೇಲ್ಸ್ ನೆಕ್ಸ್ಟ್ ಟು ದ ಟಾಯ್ಲೆಟ್ ಸೀಟ್ ಅಂಡ್ ವೇರ್ ದೇ ಆರ್ ಟೇಕಿಂಗ್ ಬಾತ್. ಈಗ ಜಾರಿ ಬೀಳ್ತಿದ್ದಾರೆ ಅಂತಂದ್ರೆ ಹಿಡ್ಕೊಳ್ಳಿಕ್ಕೆ ಏನಾಗತ್ತೆ, ಮಗ್ಗೋ ಬಕೆಟ್ ಹಿಡ್ಕೊಳ್ಳಿಕ್ಕೆ ಹೋಗ್ತಾರೆ, ಸಪೋರ್ಟ್ ಸಿಗಲ್ಲ, ಬಿದ್ದು ಮುರ್ಕೊಂಡ್ಬಿಡ್ತಾರೆ, ರಿಸ್ಟ್ ಫ್ರಾಕ್ಚರ್ ಆಗಲಿ, ಹಿಪ್ ಫ್ರಾಕ್ಚರ್ ಆಗುತ್ತೆ. ಸೊ ದೇ ಶುಡ್ ಹ್ಯಾವ್ ಗ್ರ್ಯಾಬ್ ರೇಲ್ಸ್ ಇನ್ ದ ಬಾತ್ರೂಮ್, ಗ್ರ್ಯಾಬ್ ರೇಲ್ಸ್ ನೆಕ್ಸ್ಟ್ ಟು ದ ಟಾಯ್ಲೆಟ್ ಸೀಟ್ ಅಂಡ್ ಆಂಟಿ ಸ್ಕಿಡ್ ಫ್ಲೋರಿಂಗ್ ಇನ್ ದ ಬಾತ್ರೂಮ್. ಈ ಹಳೆ ಕಾಲದಲ್ಲಿ ಗಚ್ ಕಲ್ಲು ಅಂತ ಹಾಕ್ತಿದ್ರು. ದೇ ವೇರ್ ಆಕ್ಚುಲಿ ವೆರಿ ನೈಸ್ ಓಲ್ಡ್ ಸ್ಟೋನ್ಸ್ ವಿಚ್ ವರ್ ನಾಟ್ ಪಾಲಿಶ್ಡ್ ಇನ್ ದ ಬಾತ್ರೂಮ್ಸ್. ಅಂಡ್ ಎಂಟೈರ್ ಬಾತ್ರೂಮ್ಸ್ ಗದಿರೋದು ಇವತ್ತಿನ ದಿನ ಬಾತ್ರೂಮ್ಸ್ ಅಲ್ಲಿ ಟೈಲ್ಸ್ ಇರೋದು ನಾಟ್ ಜಸ್ಟ್ ಫಾರ್ ಸೀನಿಯರ್ ಸಿಟಿಸನ್ಸ್, ಐ ಥಿಂಕ್ ಯಂಗ್ಸ್ಟರ್ಸ್ಗೂ ಅದು ತೊಂದರೆ ಆಗ್ತಿದೆ. ಸೊ ಒನ್ಸ್ ಫ್ರಾಕ್ಚರ್ ಆಗಿ ನಿಮ್ಮ ಹತ್ರ ಬಂದಾಗ ಅದಕ್ಕೊಂದು ಸರ್ಜರಿ ಅಂತ ಮಾಡಬಹುದು. ಅಂಡ್ ಅದಾದ್ಮೇಲೆ ಗೊತ್ತಾಗತ್ತೆ ಬಹುಶಃ ಆಸ್ಟಿಯೋಪೊರೋಸಿಸ್ ಇತ್ತು ಇವ್ರಿಗೆ ಗೊತ್ತಿರಲಿಲ್ಲ ಇದು ಅಂತ. ಅದಾದ್ಮೇಲೆ ವಾಟ್ ಈಸ್ ದಟ್ ಅಡ್ವೈಸ್ ನೀವು ಕೊಡೋ ಅಂಥದ್ದು? ಅಂದ್ರೆ ಬರೀ ಫ್ರಾಕ್ಚರ್ ಆಗಿ ಸರಿ ಮಾಡಿದಾಗ ಅದನ್ನ ಕೊಡೋ ಅಡ್ವೈಸ್ಗೂ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇದೆ ಅಂದ್ರೆ ನೀವು ಕೊಡುವಂಥ ಅಡ್ವೈಸ್ ಐ ಥಿಂಕ್ ಇಟ್ ವಿಲ್ ಚೇಂಜ್ ಅಲ್ವಾ? ಹೌದು. ಈಗ ಆಸ್ಟಿಯೋಪೊರೋಟಿಕ್ ಪೇಷಂಟ್ಸಿಗೆ ನಾವು ವಿ ಗಿವ್ ಸಮ್ ಇಂಜೆಕ್ಷನ್ಸ್. ಈಗ ನ್ಯೂವರ್ ಇಂಜೆಕ್ಷನ್ಸ್ ವಿಚ್ ಆರ್ ಅವೈಲಬಲ್. ಕೆಲವು ಇಂಜೆಕ್ಷನ್ಸ್ನ ದಿನನಿತ್ಯ ತಗೋಬೇಕಾಗತ್ತೆ, ಇನ್ಸುಲಿನ್ ಥರ ಸಬ್ಕ್ಯೂಟೇನಿಯಸ್ ಆಗಿ ತಗೋಬೇಕಾಗತ್ತೆ, ತೊಡೆ ಮೇಲಾಗಲಿ ಹೊಟ್ಟೆ ಮೇಲಾಗಲಿ 2 ವರ್ಷಕ್ಕೆ ತಗೋಬೇಕಾಗತ್ತೆ. ಇನ್ನು ಕೆಲವು ಇಂಜೆಕ್ಷನ್ಸ್, ಲೇಟೆಸ್ಟ್ ಇಂಜೆಕ್ಷನ್ಸ್ ಬಂದಿದೆ, 6 ತಿಂಗಳಿಗೆ ಒಂದ್ಸರಿ ಕೊಡ್ಬೋದು ಸಬ್ಕ್ಯೂಟೇನಿಯಸ್ ಆಗಿ. ಸೊ ಇದ್ರ ಜೊತೆ ಕ್ಯಾಲ್ಶಿಯಂ ಆಗಲಿ, ಮೆಗ್ನೀಷಿಯಂ ಸಪ್ಲಿಮೆಂಟೇಷನ್ ಆಗಲಿ, ದೆನ್ ಹೈ ಪ್ರೋಟೀನ್ ಡಯಟ್ ತಗೊಳ್ತಾ ಇಲ್ಲ ಅಂತಂದ್ರೆ ಪೇಷಂಟಿಗೆ ಪ್ರೋಟೀನ್ ಪೌಡರ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ದೆನ್ ವಿ ಆಸ್ಕ್ ದೆಮ್ ಟು ಬಿ ಮೋರ್ ಆಕ್ಟಿವ್ ಪೋಸ್ಟ್ ಸರ್ಜರಿ. ಸೊ ಇವೆಲ್ಲ ಈಗ ಸಾಕಷ್ಟು ಮಟ್ಟಿಗೆ ನ್ಯೂವರ್ ಟ್ರೀಟ್ಮೆಂಟ್ಸ್ ಬಂದಿದೆ ಆಸ್ಟಿಯೋಪೊರೋಸಿಸ್ಗೆ. ಬಟ್ ದ ಬೆಸ್ಟ್ ಥಿಂಗ್ ಈಸ್ ಟು ಪ್ರಿವೆಂಟ್ ಇಟ್. ಯಾಕಂದ್ರೆ ಬೈ ದ ಟೈಮ್ ಇದು ಡಯಾಗ್ನೋಸ್ ಆಗಿರತ್ತೆ, ಒಂದು ಮಟ್ಟಿಗೆ ಬಂದ್ಬಿಟ್ಟಿರತ್ತೆ ಎಲುಬು. ಸೊ ರಿವರ್ಸ್ ಮಾಡೋದು ತುಂಬಾ ಕಷ್ಟ. ಇದನ್ನ ಸ್ಲೋ ಡೌನ್ ಮಾಡಬಹುದು. ನನ್ನ ಓಲ್ಡೆಸ್ಟ್ ಒಂದು ಹಿಪ್ ಫ್ರಾಕ್ಚರ್ ಮಾಡಿದ್ದೆ ನಾನು. ಹಿ ವಾಸ್ ಅರೌಂಡ್ 94 ಇಲ್ಲ 95 ಇಯರ್ ಓಲ್ಡ್. ನೀವು ಹೇಳ್ದಂಗೆ ನಿಮ್ಮ ತಾತಂಗೆ ಹೇಗೆ ಆಗಿತ್ತೋ ಹಿಪ್ ಫ್ರಾಕ್ಚರ್ ಆಗಿತ್ತು. ಸೊ the relatives were very concerned whether he will tolerate the surgery. So ಇದು another misconception that whether they can tolerate. ಈಗಿನ ಅನಸ್ಥೀಸಿಯಾ ಆಗಲಿ, ಈಗಿನ ಅನಸ್ಥೀಸಿಯಾ ಟೆಕ್ನಿಕ್ಸ್ ಆಗಲಿ, ಡ್ರಗ್ಸ್ ಆಗಲಿ, they are relatively very safe for old patients. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ದ ಹಾಸ್ಪಿಟಲ್ಸ್ ಆರ್ ವೆರಿ ವೆಲ್ ಎಕ್ವಿಪ್ಡ್ ವಿತ್ ICUs. ಈಗ ರಿಸ್ಕ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ತುಂಬ ಕಮ್ಮಿ ರಿಸ್ಕ್ ಇರುತ್ತೆ. ರಿಸ್ಕ್ ತಗೊಂಡು ಮಾಡೋದು ಇಟ್ ಇಸ್ ದ ಬೆಸ್ಟ್ ಶಾಟ್ ಅಟ್ ಗೆಟಿಂಗ್ ದೆಮ್ ಬ್ಯಾಕ್ ಆನ್ ದೇರ್ ಫೀಟ್. ಮಾಡಲಿಲ್ಲ ಅಂದರೆ ಬೆಡ್ ಸೋರ್ ಆಗುತ್ತೆ, ಬೆಡ್ ಸೋರ್ ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗಿ ಅದು ಇನ್ಫೆಕ್ಷನ್ ಎಲ್ಲ ದೇಹದಲ್ಲಿ ಹರಡುತ್ತೆ, ಹರಡ್ಬಿಟ್ಟು ಒಂದೊಂದೇ ಆರ್ಗನ್ನ ಶಟ್ ಡೌನ್ ಆಗುತ್ತೆ, ಒಂದು ಆರ್ಗನ್ ಶಟ್ ಡೌನ್ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುತ್ತೆ. ಸೊ ಇಟ್ ಈಸ್ ಅ ಒನ್ ವೇ ಡೌನ್ ಹಿಲ್. ಸೊ ಮಾಡೋದೇ ಎಲ್ಲದಕ್ಕಿಂತ ಉತ್ತಮವಾದ ಟ್ರೀಟ್ಮೆಂಟ್. ಆಲ್ ಆಫ್ ದೆಮ್ should be kept pain free in their last stages of their life. It is the most important to keep everyone happy. Yes, doctor. Thank you so much.